ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾನು ಮಕರ ರಾಶಿಗೆ ಮುದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರತ್ನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಭಾಳ ಜನಕ್ಕೆ ಈ ಮುದ್ರೆ ಏನು ಅಂತ ನೋಡೋಕ್ಕಾಗದಿರೋರು ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಹಸ್ತದಲ್ಲಿ ಈ ಮಧ್ಯದ ಬೆರಳು ಶನಿ ಗ್ರಹಕ್ಕೆ ಮೀಸಲಾದಂಥ ಬೆರಳು. ಇದು ಮಕರ ರಾಶಿ, ಇದು ಕುಂಭರಾಶಿ. ಈ ಜಾಗದಲ್ಲಿ ನಮ್ಮ ಬಲಗೈ ಮಧ್ಯದ ಬೆರಳಿನ ಭಾಗವನ್ನು ಇಲ್ಲಿ ಟಚ್ ಮಾಡಬೇಕು. ಅಂದರೆ ಬುಧ ಬೆಂಡ್ ಮಾಡಿ, ಸೂರ್ಯ ಬೆಂಡ್ ಮಾಡಿ, ಗುರು ಬೆಂಡ್ ಮಾಡಿ, ಅದ್ರ ಮೇಲೆ ಶುಕ್ರನಿಂದ ಲಾಕ್ ಮಾಡಿ. ಅದೇ ಥರ ಬಲಗೈಲಿ ಮಾಡಿಬಿಟ್ಟು ಈ ಜಾಗನ ಬಲಗೈ ಉಂಗುರದ ಬೆರಳು ಮಧ್ಯದ ಬೆರಳನ್ನ ಟಚ್ ಮಾಡಬೇಕು ನೋಡಿ. ಈ ರೀತಿ ಮಾಡಿದ್ರೆ ಇದಕ್ಕೆ ಮಕರ ರಾಶಿ ಮುದ್ರಾ ಅಂತ ಕರೀತಾರೆ. ಇದಕ್ಕೆ ಮಕರ ರಾಶಿ ಅಂತ. ಇದಕ್ಕೊಂದು ಮಂತ್ರ ಹೇಳಿದ್ದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅನ್ನೋ ಮುದ್ರೆ ಮಾಡೋದ್ರಿಂದ ನೀ ಆಸ್ಟೋಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು, ಗೋಟು ಮತ್ತು ಪಟೇಲರ್ ಸಬ್ಲಕ್ಸೇಷನ್ ಅಂದರೆ ಮಂಡಿ ಚುಪ್ಪಿನ ಡಿಸ್ಪ್ಲೇಸ್ ಆಗಿದ್ರೆ, ಮತ್ತು ಈ ನೀರಲ್ಲಿ ಮಂಡಿ ಒಳಗಡೆ ನೀರು ತುಂಬಿಕೊಂಡ್ರೆ ಫ್ಲೂಯಿಡ್ ಡೆವಲಪ್ ಆಗಿದ್ರೆ ಅದಕ್ಕೆ ಎಫ್ಯೂಷನ್ ಅಂತಾರೆ, ನೀ ಎಫ್ಯೂಷನ್. ಇದೆಲ್ಲ ಕ್ಯೂರ್ ಮಾಡುತ್ತೆ ಅಂತ ಹೇಳಿದೆ. ಇವತ್ತಿನ ದಿವಸ ನಾನು ಈ ರೋಗಗಳಿಗೆ ಮತ್ತು ಸಮಸ್ಯೆಗಳಿಗೆ ಯಾವ ರೀತಿ ತಂತ್ರಗಳನ್ನ ಮಾಡಬೇಕು ಅಂತ ಹೇಳ್ತೀನಿ. ಉತ್ತರಾಷಾಢ 2, 3, 4ನೇ ಪಾದದವರು ಅವ್ರು ಏನು ಮಾಡಬೇಕು? ಅವ್ರ ವಯಸ್ಸು ಎಷ್ಟಿದೆಯೋ ಅಷ್ಟು ವಯಸ್ಸಷ್ಟು ಕಡಲೆಕಾಯಿ ತಗೋಬೇಕು. ಕಡಲೆಕಾಯಿ ಅಥವಾ ಕಡಲೆಕಾಯಿ ಬೀಜ. ಉದಾಹರಣೆಗೆ 30 ವರ್ಷ ಅಂತ ಇಟ್ಕೊಳ್ಳಿ. 30 ಕಡಲೆಕಾಯಿನ ತಗೊಳ್ಳೋದು ಅಥವಾ ಕಡಲೆಕಾಯಿ ಬೀಜ ತಗೊಳ್ಳೋದು. 30 ಬಾದಾಮಿ. ಕಡಲೆಕಾಯಿ ಬೀಜ ಗುರು, ಬಾದಾಮಿ ಚಂದ್ರ. ಗುರು ಮತ್ತು ಚಂದ್ರನ ಎರಡೂ ಆಯ್ಕೆ ಮಾಡ್ಕೋಬೇಕು. ಯಾವ ರೀತಿ? ಬಾದಾಮಿ ಒಂದು 30, ಕಡಲೆಕಾಯಿ 30. 20 ವರ್ಷ ಅಂದರೆ 20 ಕಡಲೆಕಾಯಿ ಬೀಜ, 20 ಬಾದಾಮಿ ಬೀಜ. ಅಥವಾ 15 ವರ್ಷ ಅಂದರೆ 15 ಕಡಲೆಕಾಯಿ, 15 ಬಾದಾಮಿ. ಇವೆರಷ್ಟು ತಗೊಂಡು ರಾತ್ರಿ ಮಲಗುವಾಗ ನಮ್ಮ ದಿಮ್ಮನ ಕೆಳಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಇದು ತಂತ್ರ ಹೇಳ್ತಾ ಇರೋದು. ದಿಮ್ಮನ ಕೆಳಗೆ ಇಟ್ಬಿಟ್ಟು ಮರುದಿವಸ ಬೆಳಿಗ್ಗೆ ಎದ್ದು ಆ ಕಡಲೆಕಾಯಿ ಬೀಜ ಮತ್ತು ಬಾದಾಮಿನ ಇಳಿ ತೆಗಿಬೇಕು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅಂತ 21 ಸಲ ಇಳಿ ತೆಗಿಬೇಕು. ಮಂಡಿ ನೋವಿದ್ರೆ ಆ ಮಂಡಿಗೆ ಇಳಿ ತೆಗಿಬೇಕು. ಪಾದ ನೋವಿದ್ರೆ ಪಾದಕ್ಕೆ ತೆಗಿಬೇಕು. ಎಲ್ಲೆಲ್ಲಿ ಮೂಳೆ ನೋವಿದೆಯೋ ಆ ಜಾಗದಲ್ಲ ಇಳಿ ತೆಗೆದ್ಬಿಟ್ಟು ಯಾವ ದೇವಸ್ಥಾನದ ಮುಂದೆ ನಾಯಿ ಇರುತ್ತೋ ಆ ನಾಯಿಗೆ ತಿನ್ನಿಸ್ಬೇಕು. ಇದು ತಂತ್ರ. ಹಿಂದಿನ ಕಾಲದಲ್ಲಿ ರೊಮೆಟೆಡ್ ಆರ್ಥರೈಟಿಸು, ನೀ ಆಸ್ಟೋಆರ್ಥರೈಟಿಸು, ಗೋಟು, ಏನಾದ್ರು ಮೂಳೆ ಸಂಬಂಧಪಟ್ಟಂತ ಕಾಯಿಲೆಗೆ ಬಂದಾಗ ಈ ತಂತ್ರ ಯೂಸ್ ಮಾಡ್ತಾ ಇದ್ರು. ಇನ್ನೊಂದ್ಸಲ ಹೇಳ್ತೀನಿ. ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸು ಬಾದಾಮಿ, ಎಷ್ಟು ವಯಸ್ಸಿನಷ್ಟು ಕಡಲೆಕಾಯಿ ಬೀಜ ಎರಡು ಮಿಕ್ಸ್ ಮಾಡಿ ದಿಮ್ಮನ ಕೆಳಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಮರು ದಿವಸ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಅದಷ್ಟು ತೆಗೆದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅಂತ ಮಂತ್ರ ಹೇಳ್ಬಿಟ್ಟು 21 ಸಲ ತೆಗೆದು ಯಾರಿಗೂ ಕೊಡೋಂಗಿಲ್ಲ. ಅದನ್ನು ದೇವಸ್ಥಾನ ಮುಂದೆ ವಾಸ ಮಾಡೋ ನಾಯಿಗೆ ಅದನ್ನು ತಿನ್ನಿಸ್ಬಿಟ್ಟ ಅಂದರೆ ಸಕಲ ಮೂಳೆ ರೋಗಗಳು ಹೊರಟೋಗುತ್ತೆ. ಮತ್ತು ಆಫೀಸ್ನಲ್ಲಿ ಏನಾದ್ರು ತೊಂದರೆಗಳಿದ್ದರೆ, ವ್ಯವಹಾರದಲ್ಲಿ ತೊಂದರೆಗಳಿದ್ದರೆ, ಏನೇ ಶನಿಯಿಂದ ಆಗುವಂಥ ಎಲ್ಲ ದೋಷಗಳು, ಸಮಸ್ಯೆಗಳು, ಶನಿಯಿಂದ ಕುಟುಂಬದಲ್ಲಿ ಬರತಕ್ಕಂಥ ಸಮಸ್ಯೆ, ಶನಿಯಿಂದ ಬರತಕ್ಕಂಥ ರೋಗಗಳು, ಮತ್ತು ಎಕಲಾಜಿಕಲ್ ಫ್ಯಾಕ್ಟರ್ಸ್, ಪ್ರಕೃತಿಯಿಂದ ಬರತಕ್ಕಂಥದ್ದು ಏನಾದ್ರು ದೋಷಗಳಿದ್ರೆ ಅದು ಯಾವಾಗ ಮಾಡಬೇಕು? ಪ್ರತಿ ತಿಂಗಳು ಉತ್ತರಾಷಾಢ ಯಾವಾಗ ಬರುತ್ತೋ ಆ ನಕ್ಷತ್ರ ದಿವಸ ಇದು ಮಾಡಿದ್ರೆ 1 ತಿಂಗಳು ಪೂರ್ತಿ ಆರಾಮಾಗಿರ್ತಾರೆ. ಹಾಗೆ 12 ತಿಂಗಳು 12 ಬಾರಿ ಇದನ್ನು ಮಾಡಿದ್ದೇ ಆದರೆ ಆ ವರ್ಷ ಪೂರ್ತಿ ಶನಿಯಿಂದ ತೊಂದರೆ ಇರೋದಿಲ್ಲ ಅಂತ ತಂತ್ರಸಾರದಲ್ಲಿ ಹೇಳ್ತಿದ್ದು. ಇದು ಎಲ್ಲಿ ಬರುತ್ತೆ ಇದು ಇನ್ಫಾರ್ಮೇಶನ್ ಅಂದರೆ ರಾವಣ ಒಂದು ಉದ್ದೇಶ ತಂತ್ರಸಾರ ಅಂತ ಬರೆದಿದ್ದಾರೆ. ಆ ರಾವಣ ಬರೆದು ಉದ್ದೇಶ ತಂತ್ರಸಾರ ಎಲ್ಲೋ ಒಂದು ಕಡೆ ಇದನ್ನು ಹೇಳ್ತಾರೆ. ಆ ಒಂದು ಸೀಕ್ರೆಟು ಈ ಒಂದು ತಂತ್ರ. ಹಾಗಾಗಿ ಇದನ್ನು ಉತ್ತರಾಷಾಢ 2, 3, 4 ಪಾದ ಮಾಡ್ಬೋದು. ಅರೇ ಇದೆಲ್ಲ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ವಲ್ಲಪ್ಪ ಅಂತ ಅಂದಾಗ ಏನು ಮಾಡಿ? ಒಂದು ಸ್ವಲ್ಪ ತುಪ್ಪ ತಗೊಳ್ಳಿ, ಅನ್ನ ಮಿಕ್ಸ್ ಮಾಡಿ, ಅನ್ನ ತಗೊಳ್ಳಿ, ಒಂಚೂರು ತುಪ್ಪ ಮಿಕ್ಸ್ ಮಾಡಿ, 1-2 ಚಮಚ ಕರಿ ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅಂತ ಇಳಿ ತೆಗೆದುಬಿಟ್ಟು ಎಮ್ಮೆ, ಕಾಗೆ, ಎಮ್ಮೆಗಳಿಗೆ
ಕಾಗೆಗಳಿಗೆ ಯಾವುದು ಕಪ್ಪು ವರ್ಣ ಇದೆಯೋ, ಕಪ್ಪು ಬಣ್ಣ ಇದೆಯೋ ಎಮ್ಮೆ ಮತ್ತು ಕಾಗೆ, ಕರಿ ನಾಯಿಗೆ ಇದನ್ನು ತಗೊಂಡೋಗಿ ತಿನ್ನಿಸ್ಬಿಟ್ಟ ಅಂದರೆ ಆ ದೋಷ ಎಲ್ಲ ಹೊಟ್ಟೋಗುತ್ತೆ. ಯಾವುದೇ ಮೂಳೆಗೆ ಸಂಬಂಧಪಟ್ಟಂಥ ದೋಷ, ಶನಿಯಿಂದ ಬಂದಿರತಕ್ಕಂಥ ಕುಟುಂಬದಲ್ಲಿ ಬಂದ ಸಮಸ್ಯೆಗಳೆಲ್ಲ ನಿವಾರಣೆ. ಇದೆಲ್ಲಿ ಹೇಳ್ತಾರೆ ಅಂದರೆ ಲಾಲ್ ಕಿತಾಬ್ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ ಇದನ್ನು. ಒಂದು ಅರೆ ಇದು ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ನಮ್ಮ ಕೈಲಿ ಅಂತಂದಾಗ ದಾನ ಮಾಡಿ. ಕಪ್ಪು ವಸ್ತ್ರದಲ್ಲಿ ಕರಿ ಎಳ್ಳ ಮಿಕ್ಸ್ ಮಾಡಿ ಒಂದು ಕಪ್ಪು ವಸ್ತ್ರ ತಗೊಳ್ಳಿ, ಒಂದು 1/4 kg, ಅರ್ಧ kg, 100-200 ಗ್ರಾಮ್ ಯಥಾಶಕ್ತಿ ಕರಿ ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಿ ಗಂಟು ಹಾಕಿಬಿಟ್ಟು ಅದಕ್ಕೆ ಯಥೇಚ್ಛವಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅಂತೇಳಿ ಪೂಜೆ ಮಾಡಿ 108 ಸಲ ಅರ್ಚನೆ ಮಾಡಿ ಮಂತ್ರದಲ್ಲಿ, ಅಥವಾ ಕೈಲಿಟ್ಕೊಂಡು ಒಂದು 20 ಸಲ ಹೇಳಿಬಿಟ್ಟು ಆ ಕಪ್ಪು ವಸ್ತ್ರ ಕರಿ ಎಳ್ಳನ್ನು ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ, ಬಡವರಿಗೆ ಕೊಡಿ, ಅದನ್ನು ದಾನ ಮಾಡಿ. ಆಗ ನೀವು ಅದನ್ನು ಪೂಜೆ ಮಾಡಿ ಪ್ರಸಾದ ಆಯಿತು, ನೀವು ಪೂಜೆ ಮಾಡೋದಕ್ಕೆ ಪ್ರಸಾದ ಆಯಿತು, ಅವ್ರಿಗೆ ಅದೊಂದು ಒಳ್ಳೆ ವರ ಸಿಕ್ತಂಗಾಯಿತು. ಅವ್ರ ಜಾತಕದಲ್ಲಿ ಏನಾದ್ರು ದೋಷ ಇದ್ರೆ ಹೊಟ್ಟೋಗುತ್ತೆ, ಮತ್ತು ನಮ್ಮ ಜಾತಕದಿದ್ರೆ ದೋಷ ಹೊಟ್ಟೋಗುತ್ತೆ. ಹೊಟ್ಟೆ ತುಂಬಿರೋನ್ ಕೊಡಬೇಡಿ, ಚೆನ್ನಾಗಿರೋನಿಗೆ ದಾನ ಕೊಡೋದು ಏನು ಲಾಭ ಇಲ್ಲ. ಯಾರು ಬೆಡ್ರಿಡನ್ ಆಗಿರ್ತಾರೆ ನೋಡಿ, ಎಲ್ಲ ಮಂಡಿ ಮುರ್ಕೊಂಬಿಟ್ಟು ಅಥವಾ ಮೂಳೆ ಮುರಿದೋಗಿ ಸೌದೋಗಿ ನಡೆಯೋಕ್ಕೆ ಆಗಲ್ಲ, ಮಂಚದ ಮೇಲೆ ಮಲಗಿರ್ತಾರೆ, ಮಂಚದ ಮೇಲೆ ಟಾಯ್ಲೆಟ್ ಮಾಡೋದು, ಮಂಚದ ಮೇಲೆ ರಿಸರ್ಚ್ ಮಾಡ್ಕೊಳ್ಳೋದು, ಮಂಚದ ಮೇಲೆ ಪೂರ್ತಿ ಶರೀರ ಪೂರ್ತಿ ಮಂಚ, ಎಲ್ಲ ಸೌಕರ್ಯನೂ ಮಂಚದಲ್ಲೇ, ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಟಾಯ್ಲೆಟು, ಅಲ್ಲೇ ಯೂರಿನ್ ಎಲ್ಲ ಮುಗಿಯುತ್ತೆ. ಕಾರಣ ಶನಿಯಿಂದ ಹಂಗಾಗಿರುತ್ತೆ ಅವ್ರಿಗೆ. ಈ ರೋಗ ಬಂದಿರೋರಿಗೆ ಶನಿ ದೋಷ ಇರೋರೇ ಸೇವೆ ಮಾಡೋದು. ಶನಿ ದೋಷ ಯಾರಿಗಿದೆಯೋ ಅವರೇ ಅವ್ರಿಗೆ ನೀರು ಕೊಡೋದು, ಊಟ ಮಾಡಿಸೋದು, ಕಾಲು ತೊಳೆಯೋದು, ಯೂರಿನ್ ಪಾಸ್ ಮಾಡಿದೆ ಕ್ಲೀನ್ ಮಾಡೋದು, ಟಾಯ್ಲೆಟ್ ಹೋದಾಗ ಕ್ಲೀನ್ ಮಾಡೋದು, ಬೆಡ್ ಪ್ಯಾನ್ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಶನಿ ದೋಷ ಇರೋರಿಗೆ, ಶನಿ ದೋಷದೇ ಇರೋರೇ ಸೇವೆ ಮಾಡ್ತಾರೆ, ಶುಶ್ರೂಷೆ ಮಾಡ್ತಾರೆ. ಅಂಥ ವ್ಯಕ್ತಿಗೆ ಇದನ್ನು ತೊಗೊಂಡೋಗಿ ದಾನ ಮಾಡಿಬಿಟ್ರೆ ಭಾಳ ಒಳ್ಳೆಯದಾಗುತ್ತಂತೆ. ಆದ್ದರಿಂದ ಈ ದಾನ ಒಂದು ವಿಶೇಷ ಅಂತ ಹೇಳ್ತಾರೆ. ಲಾಲ್ ಕಿತಾಬ್ದಲ್ಲಿ ಬಂದಂಥ ಪರಿಹಾರ ತಂತ್ರ ದಾನ ಹೇಳಿದೆ. ಇದ್ಯಾವುದು ನಮಗೆ ಮಾಡೋಕ್ಕೆ ಆಗಲ್ಲಪ್ಪ ಅಂದಾಗ ಹಳಸಿನ ಮರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಮರ ತಪ್ಕೊಂಡು ಒಂದ್ಸಲ ಪ್ರಾರ್ಥನೆ ಮಾಡಿಬಿಟ್ರೆ ನಮ್ಮ ಮೂಳೆ ಇರತಕ್ಕಂಥ ಎಲ್ಲ ರೋಗನೂ ಹಳಸಿನ ಮರ ಸಕ್ ಹೇಳ್ಕೊಳ್ಳುತ್ತಂತೆ. ಅಷ್ಟು ಪವರ್ ಇದೆಯಂತೆ ಹಳಸಿನ ಮರಕ್ಕೆ. ಆದರೆ ಉತ್ತರಾಷಾಢ 2, 3, 4ನೇ ಪಾದವರು ಹಳಸಿನ ಮರ, ಹಳಸಿನಣ್ಣು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿಬಿಟ್ರೆ ಈ ದೋಷ ನಿವಾರಣೆ ಆಗುತ್ತಂತೆ. ಹಾಗಾದರೆ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಏನಿದೆ ಅನ್ನೋದನ್ನು ಸಣ್ಣ ವಿರಾಮ ಅಂತ ತಿಳ್ಕೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರಾಷಾಢ 2, 3, 4ನೇ ಪಾದಕ್ಕೆ ತಂತ್ರ, ದಾನ ಮತ್ತು ಹಲವಾರು ಪರಿಹಾರ ತಿಳಿಸ್ಕೊಟ್ಟೆ. ವೃಕ್ಷ ಪರಿಹಾರ ಚಿಕಿತ್ಸೆ ಅಂದರೆ ಟ್ರೀ ಥೆರಪಿ ಅಂತ ಹೇಳ್ತಾರೆ, ಹಳಸಿನ ಮರ. ಶ್ರವಣ ನಕ್ಷತ್ರ 1, 2, 3, 4ನೇ ಪಾದವರು ಏನು ಮಾಡಬೇಕು, ಏನು ತಂತ್ರ ಮಾಡಬೇಕು, ಮೂಳೆಗೆ ಸಂಬಂಧಪಟ್ಟಂಥ ರೋಗಗಳು ಬಂದಾಗ ಮಕರ ರಾಶಿಯಲ್ಲಿ ಉಳಿದಂಥವ್ರು ಏನು ಮಾಡಬೇಕು ಅಂತಂದರೆ ವೀಳ್ಯದೆಲೆ ತಗೊಳ್ಳೋದು, ನಿಂಬೆಹಣ್ಣು ತಗೊಳ್ಳೋದು. ಎಷ್ಟು ವೀಳ್ಯದೆಲೆ ಎಷ್ಟು ನಿಂಬೆ ಹಣ್ಣು ಅಂತ ಲೆಕ್ಕ ಬಂದಾಗ ನಿಮಗೆ ಎಷ್ಟು ವಯಸ್ಸಿದೆಯೋ, 30 ವರ್ಷ ಅಂದರೆ 30 ವೀಳ್ಯದೆಲೆ ತಗೊಳ್ಳಿ, 50 ವರ್ಷ ಅಂದರೆ 50 ವೀಳ್ಯದೆಲೆ ತಗೊಳ್ಳಿ, 30 ಅಂದರೆ 30 ನಿಂಬೆಹಣ್ಣು ತಗೊಳ್ಳಿ, 50 ಅಂದರೆ 50 ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣಿಗೆ ವೀಳ್ಯದೆಲೆ ಚುಚ್ಚಿಬಿಟ್ಟು ಪೋಣಿಸ್ಕೊಂಬನ್ನಿ, ಒಂಥರ ಹಾರ ಮಾಡಿ, ನಿಂಬೆಹಣ್ಣು ಮೇಲೆ ವೀಳ್ಯದೆಲೆ, ನಿಂಬೆಹಣ್ಣು ಮೇಲೆ ವೀಳ್ಯದೆಲೆ, ಈ ರೀತಿ ಹಾರ ಮಾಡಿಬಿಟ್ಟು ನಿಮ್ಮ ಮನೆಯ ಸಮೀಪದಲ್ಲಿ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಹಾರನ ಆಂಜನೇಯನಿಗೆ ಅರ್ಪಣೆ ಮಾಡಿ, ಇಲ್ಲ ಶನಿ ದೇವಸ್ಥಾನಕ್ಕೆ ಹೋಗಿ ಅರ್ಪಣೆ ಮಾಡಿ. ನಿಂಬೆಹಣ್ಣು ರಾಹು, ಎಲೆ ಶುಕ್ರ. ರಾಹು ಮತ್ತು ಶುಕ್ರ ಶಾಂತಿ. ಹಿಂದಿನ ತಂತ್ರದಲ್ಲಿ ಚಂದ್ರ, ಬಾದಾಮಿ ಮತ್ತು ಕಡಲೆಕಾಯಿ ಗುರು ಅಂತ ಹೇಳಿದ್ದೆ. ಇಲ್ಲಿ ಶ್ರವಣ ನಕ್ಷತ್ರದ 1, 2, 3, 4ನೇ ಪಾದವರು ವೀಳ್ಯದೆಲೆ ಮತ್ತು ನಿಂಬೆಹಣ್ಣು ಸೇರಿಸಿ ಪೋಣಿಸ್ಬಿಟ್ಟು ಹಾರ ಮಾಡಿಬಿಟ್ಟು ಆಂಜನೇಯನಿಗೆ ಅರ್ಪಣೆ ಮಾಡಿಬಿಟ್ಟ ಅಂದರೆ ನೀ ಹೆಮ್ಯೂಷನ್ನು, ನೀ ಆಸ್ಟೋಆರ್ಥರೈಟಿಸು, ರೊಮ್ಯಾಟೈಡ್ ಆರ್ಥರೈಟಿಸು, ಗೋಟು ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ. ಮೂಳೆಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ, ಚರ್ಮ ವ್ಯಾಧಿನೂ ಹೊಟ್ಟೋಗುತ್ತೆ. ಯಾವ ಕೆಲಸ ಮಾಡೋದು ಸಕ್ಸಸ್ ಆಗ್ತಿಲ್ಲ ರೀ, ಶುರು ಮಾಡ್ತೀನಿ ಫೇಲ್ಯೂರ್ ಆಗಿಬಿಡುತ್ತೆ, ಓದೋ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಓದೋದು ಫೇಲ್ ಆಗಿಬಿಡ್ತೀವಿ, ಅಂಗಡಿ ಓಪನ್ ಮಾಡಿದೆ ವ್ಯಾಪಾರ ಆಗ್ತಿಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದೆ ಲಾಸ್ ಆಯಿತು, ಎಲ್ಲ ಶುರು ಮಾಡ್ತಾರೆ ಎಂಡ್ ಆಗಲ್ಲ. ಯಾಕೆ? ಶನಿ ದೋಷ ಇದ್ದಾಗ. ಆಗ ವೀಳ್ಯದೆಲೆ ಹೆಲ್ಪ್ ಮಾಡುತ್ತೆ, ನಿಂಬೆಹಣ್ಣು ರಾಹು ಶಾಂತಿ ಆಗುತ್ತೆ, ದೃಷ್ಟಿ ದೋಷ ಹೋಗುತ್ತೆ. ಹೀಗಾಗಿ ರಾಹು ಮತ್ತು ಶುಕ್ರನಿಗೆ ಒಂದು ವಿಶೇಷವಾದಂಥ ಶಾಂತಿ ಈ ಶನಿ ಗ್ರಹಕ್ಕೆ ಮಾಡೋದು. ಹೇಗೆ
ಶನಿ ಯಾರಾದ್ರು ರಾಹು ಜೊತೆ ಸೇರ್ಕೊಂಡಾಗ, ಶನಿ ಏನಾದ್ರು ಶುಕ್ರನ ಜೊತೆ ಸೇರಿದಾಗ ಇದೆಲ್ಲ ಸಮಸ್ಯೆ ಬರುತ್ತೆ. ಅದಕ್ಕೆ ಇವ್ರು ಎಲ್ರಿಗೂ ಮಾಲೀಕ ಯಾರು? ಆಂಜನೇಯ. ತಗೊಂಡೋಗಿ ಆಂಜನೇಯ ಅರ್ಪಣೆ ಮಾಡಿಬಿಟ್ಟ ಅಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ತಂತ್ರ. ಲಾಲ್ ಕಿತಾಬಲ್ಲಿ ಇನ್ನೊಂದು ಪರಿಹಾರ ಹೇಳ್ತಾರೆ, ಇದು ಮಾಡೋಕ್ಕಾಗಿಲ್ಲ ಅನ್ನೋರಿಗೆ. ಅಯ್ಯೋ ಪೋಣಿಸೋರು ಯಾರು? ವಿಳ್ಯದೆಲೆ ನಿಂಬೆಹಣ್ಣು ತೊಗೊಂಡು ಕೊಡೋರು ಯಾರಪ್ಪ ಅಂದಾಗ, ಕರಿ ಎಳ್ಳು ಒಂದು ಅರ್ಧ ಕೆಜಿ ತಗೊಳ್ಳಿ, ಇಲ್ಲ 1/4 ಕೆಜಿ, ಒಂದು 200 ಗ್ರಾಮ್ ತಗೊಳ್ಳಿ. ಒಂದು ಕಪ್ಪು ವಸ್ತ್ರಕ್ಕೆ ಅದು ಹಾಕಿ, ಕಪ್ಪು ಬಳೆಗಳನ್ನು ತಗೊಂಡು ವೃದ್ಧಾಶ್ರಮದಲ್ಲಿ ಯಾರು ಮುತ್ತೈದೆ ಸ್ತ್ರೀ ಇದ್ದಾಳೋ, ಯಾವ ವೃದ್ಧಾಶ್ರಮದಲ್ಲಿ ಮುತ್ತೈದೆ ಸ್ತ್ರೀ ಇರ್ತಾಳೋ ಅಂಥವಳಿಗೆ ಕೊಟ್ಟುಬಿಟ್ಟು ನಮಸ್ಕಾರ ಮಾಡಿಬಿಟ್ಟ ಅಂದರೆ ಮೂಲಕ್ಕೆ ಸಂಬಂಧಪಟ್ಟಂಥ ರೋಗ, ಶನಿಯಿಂದ ಬಂದಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಲಾಲ್ ಕಿತಾಬಲ್ಲಿ ಹೇಳ್ತಾರೆ. ಎಷ್ಟು ಸುಲಭವಾದ ಉಪಾಯ. ಅದು ಬಿಟ್ಟು ನಾವು ಆರ್ಥೋಪೆಡಿಷನ್ ಅಂತೆ, ರೊಮಟೆಡ್ ಆರ್ಥೋಲಾಜಿಸ್ಟ್ ಅಂತೆ, ಅವ್ರು ಇವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡ್ತೀನಿ, ಹೋಗಿ ಅಂತ ಹೇಳ್ತಿಲ್ಲ. ಹೋಗಿ ಮೊದಲನೇ ಪರಿಹಾರ ಮನೆಯಲ್ಲೇ ಮಾಡ್ಕೊಳ್ಳಿ. ಪ್ರಕೃತಿ ದತ್ತವಾಗಿ ಬಂದಿರೋದು, ವೇದಗಳ ವಿಜ್ಞಾನದಲ್ಲಿ ಹೇಳಿರತಕ್ಕಂಥ ಒಂದು ಪರಿಹಾರ ನಾವು ಮಾಡ್ಕೊಂಡಿದ್ದೆ ಆದರೆ ಎಷ್ಟೋ ದುಡ್ಡನ್ನು ಸೇವ್ ಮಾಡ್ಬೋದು. ಅಯ್ಯೋ ಇದು ಮಾಡೋಕ್ಕಾಗಲ್ಲಪ್ಪ ಅನ್ನುವಂಥ ಕೆಲವು ಜನಗಳಿಗೆ ದಾನ ಮಾಡಿ. ಏನು ದಾನ ಮಾಡೋದು? ಯಾವ್ದಾದ್ರು ಒಂದು ಕಪ್ಪು ವಸ್ತ್ರವನ್ನು ಎಳ್ಳು ಮಿಕ್ಸ್ ಮಾಡಿ, ಅದಕ್ಕೆ ಎಳ್ಳು ಹಾಕಿ, ಅದಕ್ಕೆ ಸಂಬಂಧಪಟ್ಟಂಥ ಕಪ್ಪು ಕಲರ್ ಪೆನ್ಸಿಲು, ಕಪ್ಪು ಕಲರ್ ಬರೆಯುವಂಥ ಪೆನ್ನುಗಳು ಇರುವಂಥದ್ದನ್ನು ಓದುವ ಮಕ್ಕಳಿಗೆ, ಅನಾಥಾಶ್ರಮದಲ್ಲಿರುವಂಥವ್ರಿಗೆ, ಬಡ ಮಕ್ಕಳಿಗೆ ತೊಗೊಂಡೋಗಿ ಕೊಡಿ. ಆ ವಸ್ತ್ರದಲ್ಲಿ ಅವ್ರು ಏನಾದ್ರು ಒಂದು ಉಪಯೋಗಿಸ್ಕೊಳ್ತಾರೆ, ಬ್ಯಾಗ್ ಮಾಡ್ಕೋಬೋದೇನೋ ಅಥವಾ ಹ್ಯಾಂಡ್ ಕರ್ಚಿಪ್ ಮಾಡ್ಕೋಬೋದು, ಏನೋ ಉಪಯೋಗ ಆಗುವಂಥ ಒಂದು ಉಪಯೋಗಿಸ್ಕೊಳ್ತಾರೆ. ಕಪ್ಪು ಪೆನ್ಸಿಲು, ಕಪ್ಪು ಪೆನ್ನು ಹೇಳ್ತಾರೆ. ಇಲ್ಲ ಹೆಣ್ಣು ಮಕ್ಕಳಿಗೆ ಕಪ್ಪು ಕಾಡಿಗೆ ಕಣ್ಣಿಗೆ ಹಚ್ಕೊಳ್ಳುವಂಥ ಕಾಡಿಗೆ ಅಥವಾ ಕಪ್ಪು ಅಲಂಕಾರ ಸಾಮಗ್ರಿಗಳೇನಾದ್ರು, ಕಪ್ಪು ಬಳೆಗಳನ್ನು ಆ ಮಕ್ಕಳಿಗೆ ದಾನ ಮಾಡಿದ್ದೆ ಆದರೆ ಮೂಳೆ ಸಂಬಂಧಪಟ್ಟಂಥ ದೋಷ ಮತ್ತು ಶನಿಯಿಂದ ಬಂದಂಥ ಹಲವಾರು ಸಾಂಸಾರಿಕ ತಾಪತ್ರಗಳನ್ನು ನಿವಾರಣೆ ಮಾಡ್ಬೋದು ಅಂತ ದಾನಗಳಲ್ಲಿ ಹೇಳ್ತಾರೆ. ಇದು ಮನುಶ್ರುತಿನಲ್ಲಿ ಹೇಳ್ತಾರೆ ವಿಶೇಷವಾಗಿ. ಮತ್ತು ಮಾರ್ಕಂಡೇಯ ಜ್ಯೋತಿಷ ಶಾಸ್ತ್ರದಲ್ಲಿ ಇದೊಂದು ಕಡೆ ಉಲ್ಲೇಖನ ಇದೆ. ಆದ್ದರಿಂದ ಬಡ ಮಕ್ಕಳಿಗೆ, ಓದುವ ವಿದ್ಯಾರ್ಥಿಗಳಿಗೆ ಪೆನ್ಸಿಲು, ಪೆನ್ನು, ಕಪ್ಪು ಕಲರ್ ಪೆನ್ನು ಮತ್ತು ಎಳ್ಳು ವಸ್ತ್ರ. ಆ ಎಳ್ಳನ್ನು ಏನು ಮಾಡ್ಲಿಕ್ಕಾಗಲೇ ಎಳ್ಳಲ್ಲಿ ಬೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡಿ, ಚಿಗಲಿ ಅಂತ ಇರ್ತಾರೆ, ಎಳ್ಳಿಂದ ತಯಾರು ಮಾಡೋದು ಯಾವುದಾದ್ರು ಒಂದು ಸ್ವೀಟನ್ನು ತೊಗೊಂಡೋಗ್ಬಿಟ್ಟು ಮಕ್ಕಳಿಗೆ ಹಂಚಿ ದಾನ ಮಾಡಿ ಅಂತ ಹೇಳ್ತಾರೆ. ಇದನ್ನು ಮಾಡಿದ್ದೇ ಆದರೆ ಎಲ್ಲ ನಿವಾರಣೆ ಆಗುತ್ತೆ. ಓಹ್ ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ನಮಗೆ ಎಲ್ಲಿ ಟೈಮ್ ಇದೆ ರೀ, ಬೆಳಗ್ಗೆ ಹೋದ್ರೆ ರಾತ್ರಿ ಬಂದು ಸೇರ್ಕೊಡ್ತೀವಿ ಮನೆಯೊಳಗೆ, ಅಲ್ಲಿ ಹುಡ್ಕೋದೀವಿ ಮಕ್ಕಳನ್ನ ಅನ್ನೋರಿಗೆ, ನಿಮ್ಮ ಮನೆ ಮುಂದೇನ ಬಿಳಿ ಎಕ್ಕದ ಗಿಡ ಇದ್ದರೆ ಈ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದವರು ಬಿಳಿ ಎಕ್ಕಡಕ್ಕೆ ಪೂಜೆ ಮಾಡಿ, ಆ ಬಿಳಿ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡಿ, ಆ ಬಿಳಿ ಎಕ್ಕದ ಗಿಡದ ಒಂದು ಎಲೆಯನ್ನು ಕೈ ಮೇಲೆ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಇಲ್ಲ ನಿಮ್ಮ ನಕ್ಷತ್ರದ ದಿವಸ, ಶ್ರವಣ ನಕ್ಷತ್ರ ಯಾವ ತಿಂಗಳಲ್ಲಿ, ಪ್ರತಿ ತಿಂಗಳು ಒಂದ್ಸಲ ಬರುತ್ತೆ ಶ್ರವಣ ನಕ್ಷತ್ರ, ಆ ಬಿಳಿ ಎಕ್ಕದ ಗಿಡದ ಎಲೆನ ತಂದು ಮಂಡಿ ಮೇಲೆ, ಮಂಡಿ ನೋವಿದ್ರೆ ಭುಜದ ಮೇಲಿದ್ರೆ ತಲೆ ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡಿ. ಇದನ್ನು ರಥಸಪ್ತಮಿ ದಿವಸ ಮಾತ್ರ ಮಾಡ್ತೀವಿ ನಾವು. ಆದರೆ ನಾನು ಹೇಳೋದು ಎಲ್ರಿಗೂ, ರಥಸಪ್ತಮಿ ತನಕ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಸತ್ತೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ, ಆದರೆ ಈ ಕಾಯಿಲೆ ಹೋಗ್ಬೇಕು, ಪರಿಹಾರ ಆಗಬೇಕು. ಆದ್ದರಿಂದ ನಿಮ್ಮ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತು ಬಿಳಿ ಎಕ್ಕದ ಗಿಡಗಳನ್ನು ಮಂಡಿ ಮೇಲೆ, ಭುಜದ ಮೇಲೆ, ತಲೆ ಮೇಲೆ ಇಟ್ಟು, ಪಾದ ಮೇಲೆ ಇಟ್ಟು, ಒಕ್ಳ ಮೇಲೆ ಇಟ್ಟು ಸ್ನಾನ ಮಾಡಿಬಿಡಿ. ಎಲ್ಲ ದೋಷ ನಿವಾರಣೆ ಆಗುತ್ತೆ. ನಾನು ಹೇಳಿದಂಥ ತಂತ್ರ, ನಾನು ಹೇಳಿದಂಥ ದಾನ ಮತ್ತು ನಾನು ಹೇಳಿದಂಥ ಬಿಳಿ ಎಕ್ಕದ ಗಿಡಕ್ಕೆ ನೀವು ನಿಮ್ಮ ನಕ್ಷತ್ರ ದಿವಸ ಯಾವುದು ಶ್ರವಣ ನಕ್ಷತ್ರ ಬಂದಾಗ ಮಾಡಿದ್ರೆ ಮಾತ್ರ ಅದರ ಫಲ. ಬೇರೆ ದಿನ ಮಾಡಿದ್ರೆ ಫಲ ಇಲ್ವಾ? ಆಗುತ್ತೆ, ಅದು ಅಷ್ಟು ಎಫೆಕ್ಟ್ ಇರೋದಿಲ್ಲ. ಅದರಿಂದ ನೀವು ದಿನ ಮಾಡೋದು ಒಂದೇ, ನಿಮ್ಮ ನಕ್ಷತ್ರ ದಿವಸ ಈ ಶಾಂತಿ, ಈ ಪೂಜೆ, ಈ ತಂತ್ರ, ಈ ದಾನ ಮಾಡಿಬಿಟ್ರೆ ಭಾಳ ಆರಾಮಾಗಿ ಹಾಕ್ಬಿಡ್ತೀರಾ ಅಂತ ಒಂದು ಕಡೆ ಶಾಸ್ತ್ರ ಉಲ್ಲೇಖನ ಇದೆ. ಅದರಿಂದ ಮಂಡಿ ನೋವು ಬಂತು, ತೊಡೆ ನೋವು ಬಂತು, ಇದು ಧನುರಾಶಿಯವರು ಇದನ್ನು ಮಾಡ್ಬೋದು. ಯಾಕೆಂದರೆ ಮಂಡಿ ಫಮ್ಮರ್ ಅಂತ, ಈ ಮಂಡಿ ಥೈ ಬೋನ್, ಈ ಫಮ್ಮರ್ ಅಂತ ಕರೀತಾರೆ. ಅದರಲ್ಲೂ ಏನಾದ್ರು ಇನ್ಫೆಕ್ಷನ್ ಆದಾಗ, ಮಸಲ್ ಸ್ಟಿಫ್ನೆಸ್ ಆದಾಗ, ಮಸಲ್ಸ್ ತುಂಬ ಸ್ಟಿಫ್ ಆದಾಗ, ಮಸಲ್ಸಲ್ಲಿ ಊತ ಜಾಸ್ತಿ ಆದಾಗ, ಉರಿ ಬಂದಾಗ ಇದಕ್ಕೆಲ್ಲ ಪರಿಹಾರ ಬಿಳಿ ಎಕ್ಕದ ಗಿಡದಲ್ಲಿ ಇದೆ ಅಂತ ಅವತ್ತಿನ ಕಾಲದಲ್ಲಿ ಟ್ರೀ ಥೆರಪಿ, ವೃಕ್ಷ ಥೆರಪಿನಿ ಹೇಳ್ತಾ ಇದ್ರು. ಇದು ಒಂದು. ಹಾಗಾದರೆ ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಏನು ಪರಿಹಾರ ಮಾಡಬೇಕು, ಏನು ತಂತ್ರ ಮಾಡಬೇಕು, ಏನು ದಾನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಧನಿಷ್ಠ ನಕ್ಷತ್ರದವರು ಏನು ಮಾಡಬೇಕು ಅಂದರೆ, ಒಂದು ಚೊಂಬು ತಗೊಳ್ಳಿ, ಚೊಂಬಿಗೆ ನೀರಿಗೆ ಹಾಕಿ, ಆ ನೀರಿಗೆ 2 ಚಮಚ ಹಾಲು ಹಾಕಿ, ಅರ್ಧ ಚಮಚ ಸಕ್ಕರೆ ಹಾಕಿ, ಒಂದು ಲವಂಗ ಹಾಕಿ, ನೀಲಿ ಬಣ್ಣದ ಹೂವನ್ನು ಯಾವುದಾದ್ರು ಸಿಕ್ಕಿದ್ರೆ ಅದಕ್ಕೆ ಹಾಕಿಬಿಟ್ಟು ತಲೆದಿಂಬ ಹತ್ರ ಮುಚ್ಚಿಬಿಟ್ಟು ಇಟ್ಬಿಡಿ.
ಕೈ ಟಚ್ ಆಗಬಾರ್ದು. ಎಲ್ಲೋ ನಿದ್ಕೊಂಡು ಹಿಂಗಿಂತ ರಂಗ ಅಂತ ಅಲ್ಲಾಡಿಸ್ಬಿಟ್ರೆ ಅದೆಲ್ಲ ಬಿದ್ದು ಹೊಡೆದೋಗುತ್ತೆ. ಅದರಿಂದ ದೂರದಲ್ಲಿ, ದಿಮ್ಮಿನ ದೂರದಲ್ಲಿ 1-2 ಅಡಿ ದೂರದಲ್ಲಿ ಇಟ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಶಮೀವೃಕ್ಷ ಅಂದರೆ ಶಮೀವೃಕ್ಷ ಅಂತ ನೀವು ಕೇಳಿರ್ಬೋದು. ಆ ಬನ್ನಿ ಮರ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಮರಕ್ಕೆ ಅದನ್ನು ನೀರು ಹಾಕಿಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟ ಅಂದರೆ ಎಲ್ಲ ರೋಗ ನಿವಾರಣೆ ಆಗುತ್ತೆ, ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ. ಹಾಗಾದರೆ ಧನಿಷ್ಠ ನಕ್ಷತ್ರ 1-2 ಪಾದ ಈ ತಂತ್ರ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನಿಷ್ಠ ನಕ್ಷತ್ರ 1-2ನೇ ಪಾದವರಿಗೆ ತಂತ್ರ ಹೇಳ್ಕೊಟ್ಟೆ. ಈ ತಂತ್ರ ಯಾವಾಗ ಮಾಡಬೇಕು ಅಂತಂದಾಗ, ನೀವು ಹುಟ್ಟಿದ ನಕ್ಷತ್ರ ಅಂದರೆ ಧನಿಷ್ಠ ನಕ್ಷತ್ರ ಆ ತಿಂಗಳಲ್ಲಿ ಯಾವಾಗ ಬರುತ್ತೋ, ಯಾವತ್ತು ಬರುತ್ತೋ ಅದರಲ್ಲೂ ನಿಮಗೆ ಧನಿಷ್ಠ ನಕ್ಷತ್ರ ಹೆಂಗಪ್ಪ ಹುಡ್ಕೋದು, ನಮಗೆ ಕ್ಯಾಲೆಂಡರ್ ಗೊತ್ತೇ ಆಗೋದಿಲ್ಲ, ಪಂಚಾಂಗದ ಗೊತ್ತಾಗೋದಿಲ್ಲ ಅಂದರೆ ಹುಣ್ಣಿಮೆ ಆದ ನೆಕ್ಸ್ಟ್ ಶನಿವಾರ, ಶುಕ್ಲ ಪಕ್ಷ ಆದ ಮೊದಲನೇ ಶನಿವಾರ ಇದನ್ನು ತಂತ್ರನ ಚೊಂಬಲ್ಲಿ ನೀರು, 2 ಚಮಚ ಹಾಲು, ಸ್ವಲ್ಪ ಸಕ್ಕರೆ, ಸಾಧ್ಯ ಆದ 2 ಚಮಚ ಎಳ್ಳು ಹಾಕಿ ಮತ್ತು ಒಂದು ಲವಂಗ ಹಾಕಿ ಒಂದು ನೀಲಿ ಬಣ್ಣದ ಹೂವು ಹಾಕ್ಬಿಟ್ಟು ಪಕ್ಕದಲ್ಲಿ ದಿಮ್ನ ಹತ್ರ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಡೋಗಿ ಆ ಬನ್ನಿ ಮರ ಶಮೀವೃಕ್ಷಕ್ಕೆ ಸುರಿದು ಬಿಟ್ಟು ಬುಡಕ್ಕೆ ಹಾಕಿಬಿಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಬಂದರೆ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದೆ. ಇದು ತಂತ್ರ. ಲಾಲ್ ಕಿತಾಬಲ್ಲಿ ಇದನ್ನು ಇನ್ನೊಂದು ಥರ ಹೇಳ್ತಾರೆ. ಏನಂತಂದರೆ, ಒಂದು ಮೊಳೆ ಎಳ್ಳು ಮತ್ತು ಒಂದು ಕಪ್ಪು ವಸ್ತ್ರ ತಗೊಳ್ಳಿ, ಒಂದು ತುಂಡು ಮೊಳೆ ತಗೊಳ್ಳಿ, ಎಳ್ಳು ಹಾಕೊಳ್ಳಿ, ಮತ್ತು ಒಂದು ಕಲ್ಲಿದ್ಲು ಅಥವಾ ಮರದ ಇದ್ಲು ಮರದಲ್ಲಿ ನಾವು ಅಡುಗೆ ಮಾಡುವಾಗ ಸುಡ್ತೀವಲ್ಲ ಆ ಇದ್ಲು, ಕರಿ ಇದ್ಲು, ಅದನ್ನು ಹಾಕಿಬಿಟ್ಟು ಎಲ್ಲನೂ ಕಟ್ಟಿಬಿಟ್ಟು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಶನೇಶ್ವರಾಯ ನಮಃ ಅಂತ ಹೇಳಿಬಿಟ್ಟು 20 ಸಲ ಇಳಿ ತೆಗೆದುಬಿಟ್ಟು ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಅದನ್ನು ಟಚ್ ಮಾಡಿ, ಎಲ್ಲೆಲ್ಲಿ ನೋವಿದೆಯೋ ಅದೆಲ್ಲ ಟಚ್ ಮಾಡಿಬಿಟ್ಟು ಹರಿಯೋ ನದಿಗೆ ಬಿಟ್ಬಿಡ್ಬೇಕಂತೆ. ಹರಿಯೋ ನದಿಲಿರೋ ಮೀನುಗಳು ಎಳ್ಳು ತಿಂದಾಗ, ಆ ಮಳೆ ಹೋಗಿ ನೀರಿನ ಬುಡದಲ್ಲಿ ಹೋಗಿ ಸ್ಟ್ರಕ್ ಆದಾಗ, ಅಥವಾ ಯಾವುದಾದ್ರು ಕಬ್ಬಿಣ ಒಂದು ಭೂತತ್ವಕ್ಕೆ ಟಚ್ ಆದಾಗ, ಅಥವಾ ಆ ಕಪ್ಪು ವಸ್ತ್ರ ನೀರಲ್ಲಿ ಹರ್ಕೊಂಡು ಹೋಗ್ಬಿಟ್ಟು ಯಾವುದಾದ್ರು ಮರದ ಬುಡಕ್ಕೆ ಅಥವಾ ಮರದ ಕೊಂಬೆಗೆ ಅಥವಾ ಯಾವುದೋ ಬಂಡೆ ಕಲ್ಲಿಗೆ ಟಚ್ ಆದರೆ ಈ ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ ಅಂತ ಲಾಲ್ ಕಿತಾಬಲ್ಲಿ ಹೇಳ್ತಾರೆ. ಇದು ಒಂದು ವಿಶೇಷವಾದಂಥ ಥೆರಪಿ. ಅರೆ ಇದು ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ವಲ್ಲಪ್ಪ ನಮಗೆ ಅಂತ ಅಂದಾಗ, ಧನಿಷ್ಠ ನಕ್ಷತ್ರ 1-2ನೇ ಪಾದದವ್ರಿಗೆ ಭಾಳ ವಿಶೇಷವಾಗಿ ಬನ್ನಿ ಮರ ಶಮೀವೃಕ್ಷ, ಆ ವೃಕ್ಷಕ್ಕೆ ಬೆಳಗಿನ ಜಾವ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಬೇಕಂತೆ. ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಶಮೀವೃಕ್ಷದ ಎಲೆನ ಕಿತ್ಕೊಂಡು ಮನೆಗೆ ಬಂದು ದಿಮ್ನಡಿಲಿ ಮಲ್ಕೊಂಬಿಟ್ರೆ ದುಸ್ಸೊಪ್ಪನ ಮತ್ತು ಕೆಟ್ಟ ಪದಗಳು ಮಾತಲ್ಲಿ ಬಾಯಲ್ಲಿ ಬರ್ತಾ ಇದ್ರೆ, ಕೆಟ್ಟ ಜನಗಳ ಸಹವಾಸ, ಹುಡುಕರು, ಡ್ರಗ್ಸ್ ತಗೊಳ್ಳೋದು, ಯಾವುದಾದ್ರು ಕೆಟ್ಟ ಜನಗಳ ಏನಾದ್ರು ಸಂಬಂಧ ಇದ್ದರೆ, ಮತ್ತು ನಿಮ್ಮ ಮನೇಲಿ ಆವಾಗ ಕೆಟ್ಟ ಶಕ್ರಗಳು ಯಾರೋ ಸತ್ತೋದಂತೆ, ಯಾರೋ ಬಿದ್ದುಬಿಟ್ಟಂತೆ, ಏನೋ ಆಗೋಯ್ತಂತೆ ಅಂತ ಏನಾರು ಆಗಾಗ ಶಕ್ರಗಳೇನೋ ಆಗ್ತಾ ಇದ್ರೆ ಮನೆ ಒಳಗೆ, ಅದೆಲ್ಲ ತಿಳಿಯುತ್ತಂತೆ ಈ ದಿಮ್ನಡಿಲಿಟ್ಟಿರೋ ಶಮೀವೃಕ್ಷದ ಪತ್ರ. ನಾವೇನು ಮಾಡ್ತೀವಿ, ವಿಜಯದಶಮಿ ದಿವಸ ಹೋಗ್ಬಿಟ್ಟು ಅದನ್ನು ತಂದುಬಿಟ್ಟು ಪೂಜೆ ಮಾಡಿಬಿಟ್ಟು ರಂಗ ಅಂತ ಸುಮ್ಮನೆ ಆಗಿಬಿಡ್ತೀವಿ. ನಾನು ಹೇಳೋದು, ಪ್ರತಿ ತಿಂಗಳು ಧನಿಷ್ಠ ನಕ್ಷತ್ರ ಯಾವಾಗ ಬರುತ್ತೋ ನಿಮ್ಮ ಕ್ಯಾಲೆಂಡರ್ ನೋಡಿಕೊಂಡು ಆ ಪೂಜೆ ಮಾಡಿ, ಆ ಶಮೀವೃಕ್ಷಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ದಿಮ್ನಡಿಲಿ ಹಾಕ್ಬಿಟ್ಟು ಮಲ್ಕೊಂಡ್ರೆ ನೆಕ್ಸ್ಟ್ ಧನಿಷ್ಠ ನಕ್ಷತ್ರ ಯಾವಾಗ ಬರುತ್ತೋ ಅದನ್ನು ತೆಗೆದುಬಿಟ್ಟು ಹೊಸ ಪತ್ರನ ತೆಗೆದಿಡಬೇಕಂತ. ಈಗ ಮಾಡ್ತಾ ಇದ್ರೆ ಎಲ್ಲೂ ಆಕ್ಸಿಡೆಂಟ್ ಆಗಲ್ಲ, ಬೋನ್ ಫ್ರ್ಯಾಕ್ಚರ್ ಆಗೋದಿಲ್ಲ, ಲಿಗಮೆಂಟ್ಸ್ ಆಗಲಿ, ಟೆಂಡಾನ್ಸ್, ಮತ್ತು ಎಲ್ಲರೂ ಡಿಸ್ಪ್ಲೇಸ್ಮೆಂಟ್ ಏನಾರು ಆದರೆ, ಡಿಸ್ಕ್ ಏನಾರು ಪ್ಲೇಸ್ಮೆಂಟ್ ಆದರೆ, ಬೇರೆ ಜಾಗಕ್ಕೆ ಜರುಗಿದ್ರೆ ಅದು ಬೆನ್ಮೂಳಲ್ಲೇ ಆಗಿರ್ಬೋದು. ಬೆನ್ಮೂಳಲ್ಲಿ 27 ಮೂಳೆಗಳಿವೆ. ಮತ್ತು ಮಂಡಿಲಿರ್ತಕ್ಕಂಥ ಈ ಥೈಸಲ್ಲಿರೋ ಫೊಮ್ಮರ್ ಮತ್ತು ಇಲ್ಲಿರ್ತಕ್ಕಂಥ ಟಿಬಿಯಾ, ಫಿಬುಲಾ ಅನ್ನೋ ಈ ಮೂಳೆಗಳು, ಇದೆಲ್ಲ ಡಾಕ್ಟರ್ ಹೇಳೋ ಹೆಸರುಗಳಿವೆಲ್ಲ. ಎಲ್ಲೂ ಶಾಸ್ತ್ರದಲ್ಲಿ ಹೇಳಿರೋ, ಇದು ಮಾಡರ್ನ್ ಸೈನ್ಸ್ ಹೇಳೋ ಹೆಸರುಗಳು. ಇದನ್ನೆಲ್ಲನೂ ಸರಿಪಡಿಸ್ಕೊಂಡು ಹೋಗುತ್ತಂತೆ ಈ ಒಂದು ಶಮೀವೃಕ್ಷ. ಅರೆ ಇದೆಲ್ಲ ನಮ್ಗೆ ಮಾಡೋಕ್ಕೆ ಆಗೋದಿಲ್ಲಪ್ಪ, ಎಲ್ಲೂ ಹೋಗೋದು, ಎಲ್ಲಿ ಹುಡ್ಕೊಂಡು ಹೋಗೋದು, ನಮ್ಮ ಏರಿಯಾದಲ್ಲಿ ಇಲ್ಲ ಶಮೀವೃಕ್ಷ ಬನ್ನಿ ಮರ ಅನ್ನೋರಿಗೆ ದಾನ ಮಾಡಿ. ಏನೇನು ದಾನ ಮಾಡೋದು? ಯಾವ ಬಡ ಮಕ್ಕಳ ಆಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ ಎಳ್ಳುಂಡೆ ಮಾಡಿ, ಎಳ್ಳೆಣ್ಣೆ ತಗೊಳ್ಳಿ, ಎಳ್ಳಲ್ಲಿ ಉಂಡೆ ಮಾಡ್ಕೊಳ್ಳಿ, ಬೆಲ್ಲ ಹಾಕ್ಬಿಟ್ಟು ಉಂಡೆ ಆಯ್ತಾ, ತಿನ್ನೋ ಪದಾರ್ಥ ಆಯ್ತು. ಎಳ್ಳೆಣ್ಣೆ, ಕಪ್ಪು ವಸ್ತ್ರ, ಸಾಸಿವೆ
ಈ ಸಾಸಿವೆಯನ್ನು ಎಳ್ಳುಂಡೆ, ಕಪ್ಪು ಬಟ್ಟೆ ಮತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಕಾಡಿಗೆ ಕಪ್ಪು ವಸ್ತ್ರ ಕಲರ್ ಅಂಥದ್ದು, ಇಲ್ಲ ಕಪ್ಪು ಸಂಬಂಧಪಟ್ಟಂಥದ್ದು ಯಾವುದಾದ್ರು ಒಂದು ಬೊಂಬೆ, ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಆ ಮಕ್ಕಳಿಗೆ ದಾನ ಮಾಡಿ, ಅನಾಥಾಶ್ರಮದಲ್ಲಿ ಇಲ್ಲ ವೃದ್ಧರಿಗೆ ದಾನ ಮಾಡಿ, ದಾನ ಮಾಡಿಬಿಟ್ಟು ಅವ್ರ ಜೊತೆ ಒಂದು ಅರ್ಧ 20 ವಾರ್ತಾ ಸಲಾಪ ಅಂದರೆ ಮಾತುಕತೆ ಆಡಬೇಕು ಅಂತ ಶಾಸ್ತ್ರ. ಇದು ಎಲ್ಲಿ ಹೇಳ್ತಾರೆ ಅಂದರೆ ಕಾಳಿದಾಸನ ಜ್ಯೋತಿಷ ಶಾಸ್ತ್ರದಲ್ಲಿ ಶನಿಯನ್ನು ಹೇಗೆ ಬಿಡುಗಡೆ ಮಾಡ್ಕೋಬೇಕು, ಪಂಚಮ ಶನಿ, ಅಷ್ಟಮ ಶನಿ ಮತ್ತು 7.5 ಶನಿ ಅವರನ್ನು ಹೇಗೆ ಬಿಡುಗಡೆ ಮಾಡ್ಕೋಬೇಕು, ಈ ಜಾತಕದ ನಡೀತಿದ್ರು ಕೂಡ ನಮಗೆ ತೊಂದರೆ ಕೊಡಬಾರ್ದು ಅನ್ನೋದಾಗಿದ್ದರೆ ಇದನ್ನು ತಗೊಂಡೋಗಿ ದಾನ ಮಾಡಿ, ನಾನು ಹೇಳಿದನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಅರೆ ಇದು ಯಾವುದೂ ಮಾಡಲಿಕ್ಕೆ ಆಗೋದಿಲ್ವಾ ಅಂದಾಗ ಧನ್ಯಾಸಿ ರಾಗ ಅಂತ ಸಂಗೀತದಲ್ಲಿ, ಸಂಗೀತ ಹಾಡಿಯವರು ಗೊತ್ತು, ಸಂಗೀತ ಕಲಿತವರು ಗೊತ್ತಾಗತ್ತೆ. ಧನ್ಯಾಸಿ ರಾಗ ಮತ್ತು ಹನುಮ ತೋಡಿ ರಾಗ ಅಂತಿದೆ. ಧನ್ಯಾಸಿ ರಾಗ, ತೋಡಿ ರಾಗ ಅಥವಾ ತೋಡಿ ಅಥವಾ ಹನುಮ ತೋಡಿಯನ್ನು ಪ್ರತಿ ಶನಿವಾರ ದಿವಸ ಕೇಳಬೇಕಂತೆ. ಪುರಂದರದಾಸರು, ಕನಕದಾಸರು, ಮುತ್ತುಸ್ವಾಮಿ ದೀಕ್ಷಿತು, ತ್ಯಾಗರಾಜರು, ಹೀಗೆ ಹಲವಾರು ಸಂಗೀತ ವಾಗ್ಮಿಗರು ಬರೆದಂಥ ಕೆಲವು ಸಾಹಿತ್ಯಗಳಿಗೆ ಈ ರಾಗ ಹಾಕಿರ್ತಾರೆ. ಆ ರಾಗಗಳನ್ನು ಕೇಳ್ತಾ ಇರಬೇಕಂತೆ. ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು, ಧನ್ಯಾಸಿ ರಾಗದಲ್ಲಿ ಆಡಿರ್ತಕ್ಕಂಥ ಯಾವುದಾದ್ರು ಒಂದು ಸಾಹಿತ್ಯ ಅಥವಾ ಹನುಮ ತೋಡಿ ಅಥವಾ ತೋಡಿ ರಾಗದಲ್ಲಿ ಸಂಬಂಧಪಟ್ಟಂಥ. ಅರೆ ಇದು ಯಾವ ರಾಗ ನಮ್ಗೆ ಗೊತ್ತಿಲ್ಲ, ನಮ್ಮ ಸಂಗೀತ ಕಲ್ತಿಲ್ಲ, ಸಂಗೀತ ಹಾಡೋರು ನಮ್ಗೆ ಸಿಗೋದಿಲ್ಲ, ಇದು ಎಲ್ಲಿದೆ ಅಂತ ಕೇಳೋದಿಲ್ಲ, ನಮ್ಗೆ ಗೊತ್ತೇ ಆಗಿಲ್ಲ ಅಂದಾಗ ಹನುಮಾನ್ ಚಾಲೀಸ ಹೇಳಬೇಕಂತೆ ಶನಿವಾರ ಹೊತ್ತು. ಹನುಮಾನ್ ಚಾಲೀಸ, ಅರೆ ಹನುಮಾನ್ ಚಾಲೀಸ ಹೇಳಕ್ಕೆ ಬರೋದಿಲ್ಲ, ನಮಗೆ ಟೈಮ್ ಇಲ್ಲ ಅಂದಾಗ ಅಟ್ಲೀಸ್ಟ್ ಶನಿವಾರ ದಿವಸ ಸೂರ್ಯ ಮುಳುಗೋ ಸಮಯದಲ್ಲಿ ಮುಸ್ಸಂಜೆ ಗೋಧೂಳಿ ಲಗ್ನದಲ್ಲಿ, ಗೋಧೂಳಿ ಲಗ್ನ ಅಂದರೆ ಹಸು ಕರುಗಳು ಮೇಯ್ಕೊಂಡು ಮನೆ ಬರೋ ಸಮಯ, ಆ ಸಮಯದಲ್ಲಿ ಹನುಮಂತನ ದರ್ಶನ ಮಾಡಿದರೆ, ಆಂಜನೇಯನ ದರ್ಶನ ಮಾಡಿದರೆ ಆರಾಮಾಗಿ ಕಾಯಿಲೆ ಕ್ಯೂರ್ ಆಗುತ್ತಂತೆ. ಅಥವಾ ಆಂಜನೇಯನಿಗೆ ಅಷ್ಟಗಂಧ ಲೇಪನ, ಅಷ್ಟಗಂಧ ಅಂತ ಗಂಧೆಗೆ ಅಂಡಿಗೆ ಸಿಗುತ್ತೆ, ಆ ಅಷ್ಟಗಂಧವನ್ನು ತಗೊಂಡೋಗಿ ಎಲ್ಲೆಲ್ಲಿ ನೋವು ಇದೆಯೋ ಆ ಜಾಗಕ್ಕೆ ಗಂಧವನ್ನು ಲೇಪನ ಮಾಡಬೇಕು ಆಂಜನೇಯನ ವಿಗ್ರಹಕ್ಕೆ. ಮಂಡಿ ನೋವು ಇದೆಯಾ ನಿಮಗೆ, ಆಂಜನೇಯನಿಗೆ ಮಂಡಿ ಮೇಲೆ ಅಷ್ಟಗಂಧನ ಲೇಪನ ಮಾಡಿ. ಭುಜ ನೋವು ಇದೆಯಾ, ಬಾಹುಬೇನ ಅಲ್ಲಿಗೆ ಅರ್ಚನೆ ಮಾಡಿ. ಅಥವಾ ಪಾದದಲ್ಲಿ ಪೇನ್ ಇದೆಯಾ, ಆಂಜನೇಯನ ಪಾದಕ್ಕೆ ಅಷ್ಟಗಂಧನ ಲೇಪನ ಮಾಡಿ. ಇದನ್ನು ತಗೊಂಡೋಗಿ ಪುರೋಹಿತರು ಕೊಟ್ಟರೆ ಅಥವಾ ಕೆಲವು ದೇವಸ್ಥಾನ ನಿಮ್ಮನ್ನೇ ಮುಟ್ತಾರೆ ಆಂಜನೇಯನಿಗೆ ಹಚ್ಚಲಿಕ್ಕೆ, ಆ ಜಾಗದಲ್ಲಿ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿದ್ರೆ ಮೂಳೆಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು, ಕಾಯಿಲೆಗಳು, ಬಾಧೆಗಳು ಹೋಗುತ್ತೆ. ಮತ್ತು ಶನಿ ನೀಚನಾದಾಗ ಮನೆಯಲ್ಲಿ ಕೊಡ್ತಕ್ಕಂಥ ಬಾಧೆಗಳು, ಶನಿ ಉಚ್ಚನಾದಾಗ ಸನ್ಮಾನಗಳಾಗತ್ತೆ, ಹಾರ ತುರಾಯಿಗಳಿಂದ ಮತ್ತು ಸೆಲೆಬ್ರಿಟಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಕ್ಷೇತ್ರದಲ್ಲಿ ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಏನೋ ಹೋಗುತ್ತೆ. ನೀಚನಾದಾಗ ಸ್ಯಾಲ್ರಿ ಇಲ್ಲ, ಹೈಕ್ ಇಲ್ಲ, ಟ್ರಾನ್ಸ್ಫರ್ ಇಲ್ಲ, ಮತ್ತು ಮನೆಯೆಲ್ಲ ಪ್ರಾಬ್ಲಮ್ಮು, ಎಲ್ಲರನ್ನೂ ನಿಷ್ಠುರ ಮಾಡೋದು, ಜೈಲಿಗೆ ಹೋಗೋದು, ಕೋರ್ಟ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಎಲ್ಲ ಆಗ್ಬಿಡುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗದಲ್ಲಿ ಸ್ಯಾಲ್ರಿ ಇಲ್ಲ, ಉದ್ಯೋಗದಲ್ಲಿ ಪ್ರಮೋಷನ್ ಇಲ್ಲ ಅಂದಾಗ ಶನಿವಾರ ದಿವಸ 1/4 kg 1/2 kg ಎಳ್ಳನ್ನು ತೊಗೊಂಡೋಗ್ಬಿಟ್ಟು ದಾನ ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಸ್ಯಾಲ್ರಿ ಯಾಕಾಗುತ್ತೆ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ. ಇದೆಲ್ಲ ಶನಿಯಿಂದ ಬರುವಂಥ ಒಂದು ವಿಶೇಷವಾದಂಥ ಸಿಂಪ್ಟಮ್ಸ್, ಸೂಚನೆಗಳು. ಆದ್ದರಿಂದ ಯಾರು ಈ ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ ಮತ್ತು ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದದವರೆಗೆ ಈ ತಂತ್ರಗಳನ್ನು, ದಾನಗಳನ್ನು, ವೃಕ್ಷದಿಂದ ಮಾಡುವಂಥದ್ದು ಮತ್ತು ಸಂಗೀತ ಚಿಕಿತ್ಸೆ, ಸಂಗೀತ ಸೇವೆಗಳಿಂದ, ಧನ್ಯಾಸಿ ಮತ್ತು ಹನುಮ ತೋಡಿ ರಾಗದಿಂದ ಈ ಸೇವೆಯನ್ನು ಮಾಡಿದ್ದೇ ಆದರೆ ಸಕಲ ಅನಿಷ್ಟಗಳು, ಬಾಧೆಗಳು, ರೋಗಗಳು ನಿವಾರಣೆ ಆಗುತ್ತೆ ಅಂತ ಹಲವಾರು ತಂತ್ರಗಳಲ್ಲಿ ಶಾಸ್ತ್ರಗಳು ಹೇಳಿದೆ. ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಅಳವಡಿಸ್ಕೊಂಡಿದ್ದೆ ಆದರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಮತ್ತು ನಾಳಿನ ಸಂಚಿಕೆಯಲ್ಲಿ ಇನ್ನೇನು ಪರಿಹಾರಗಳಿವೆ ಈ ದೋಷಗಳ ನಿವಾರಣೆ ಮಾಡಲಿಕ್ಕೆ ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.